ಬಂಧುಗಳೇ, ಸಮಯ ನಮ್ಮ ಸಲುವಾಗಿ ಕಾಯುವುದಿಲ್ಲ. ಗಡಿಯಾರ ನಮ್ಮದಾಗಿರ್ಬೇಕಾದ್ರೆ ಒಳಗೆ ತಿರುಗತಕ್ಕಂಥ ಆ ಸಮಯ ಏನದಲ್ಲ, ನಮಗಾಗಿ ಅದು ಕಾಯುವುದಿಲ್ಲ. ಇವತ್ತು ಒಂದು ಮಾತು ಬಸವಣ್ಣವರ ಅನುಭವದಿಂದ ಅನುಭವಿಸಿ ನಮ್ಮೆಲ್ಲರ ಬದುಕಿಗೆ ನುಡಿ ಅಂತಕ್ಕಂಥದ್ದು ಎಡೆಯನ್ನ ಮಾಡಿರತಕ್ಕಂಥ ಮಹಾನುಭಾವರ ಅನುಭವದ ಒಂದು ನುಡಿಯನ್ನ ನಾವು ಚಿಂತನ ಮಾಡುವುದು. ಎಂತ ನುಡಿ ಅಂತ ಕೇಳಿದ್ರೆ ಬಂಧುಗಳೇ, ಬಹಳ ಸುಂದರವಾಗಿ ಒಂದು ವಚನವನ್ನು ಬರೀತಾರ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗ ಆನು ತುಂಬಿ ಅಂತ ಬರೀತಾರೆ. ಒಂದು 4-5 ಮಾತುಗಳನ್ನ ಹೇಳ್ಯಾರ. ಅದರೊಳಗೆ ಇವತ್ತು ಚಿಂತನಾ ಮಾಡ್ತಕ್ಕಂಥ ಮಾತು ಯಾವುದು ಅಂತ ಕೇಳಿದ್ರ, ವಚನದಲ್ಲಿ ನಾಮಾಮೃತ ತುಂಬಿ. ಪುಣ್ಯಾತ್ಮರೇ, ಬಹಳ ಸುಂದರವಾಗಿರ್ತಕ್ಕಂಥ ಸಾಲನ್ನು ನಾವು ಇವತ್ತು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಎಂತ ಸಾಲು ಅಂತ ಕೇಳಿದ್ರ, ನಮ್ಮೆಲ್ಲರ ಬದುಕನ್ನ ಮುದಗೊಳಿಸ್ತಕ್ಕಂಥ, ನಮ್ಮೆಲ್ಲರ ಬದುಕನ್ನ ಹದಗೊಳಿಸ್ತಕ್ಕಂಥ, ಈ ಲೋಕದಿಂದ ಬಂಧುಗಳು ಏನ್ ಆಗಲಿಕ್ಕೆ ಕಾರಣ ಯಾವುದದೆ ಅದನ್ನ ಚಿಂತನ ಮಾಡೋದು. ಅವರು ವಚನ ಅಂತಿಟ್ಟಾರ. ವಚನಕ್ಕೆ ಅರ್ಥ ಏನ್ ಮಾಡ್ತೀರಿ ನೀವು? ಮಾತು ಅಂತ ಕರೀತಾರೆ. ಮಾತು ಅಂತ ಕರೀತಾರ. ಆ ಮಾತುಗಳೊಳಗ ಪುಣ್ಯಾತ್ಮರ ಭಗವಂತನ ರಸ ತುಂಬಿರ್ಬೇಕ ನಾಮದು. ನೀನ್ ಮಾತನಾಡ್ತಕ್ಕಂಥ ಮಾತಿನೊಳಗ ನಿನ್ನ ನಾಲಿಗೆ ತುಂಬೆಲ್ಲ ಭಗವಂತನ ಅಮೃತದ ನಾಮದ ಅಮೃತ ತುಂಬಿರಬೇಕು ಅಂತ ಅವ್ರು ಹೇಳ್ತಾರೆ. ವಚನದಲ್ಲಿ ನಾಮಾಮೃತ ತುಂಬಿ ಅಂತ ಹೇಳ್ತಾರ. ಅದಕ್ಕೆ ಬಂಧುಗಳು ಹೇಳ್ತಾನ, ಹಾಡಿದೊಡೆಯನ್ನೊಡೆಯನೇ ಹಾಡುವೆ. ಇದನ್ನೇ ನಿಜಗುಂಡ್ರು ಹೇಳ್ತಾರ ಪುಣ್ಯಾತ್ಮರೇ, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳವುದೇ ನರರಿಗೆ ಮುಕುತಿ ಅಂತ ಹೇಳ್ತಾರ. ಶ್ರೀ ಗುರು ವಚನದಿಂ ಅಧಿಕ ಸುದೆವುಂಟೆ ಅಂತ ಹೇಳ್ತಾರ. ಬಸವಣ್ಣವರೊಂದು ಮಾತು ಏನು ಅಂತ ಕೇಳಿದ್ರೆ, ವಚನದಲ್ಲಿ ನಾಮಾಮೃತ ತುಂಬಿ ಅಂತ ಹೇಳಾಕತ್ಯಾರ. ಇದನ್ನೇ ನಿಜಗುಂಡ್ರೆ ಏನ್ ಹೇಳ್ತಾ ಇದಾರ, ಶ್ರೀ ಗುರು ವಚನದಿಂ ಅಧಿಕ ಸುದೆ ಉಂಟೆ ಅಂತ ಹೇಳಾಕತ್ಯಾರ. ಮಾತು, ನಮ್ಮ ಮಾತು ಹೆಂಗಿರ್ಬೇಕ್ರಿ? ಮಾತು ಜಗತ್ತನ್ನ ಕಟ್ಟುತ್ತದ. ಮಾತು ನಾಡನ್ನ ಕಟ್ಟುತ್ತದ. ಮಾತು ಪುಣ್ಯಾತ್ಮರೇ ಮನೆಯನ್ನ ಕಟ್ಟುತ್ತದ. ಅದೇ ಮಾತ ಮನೆಯನ್ನ ಒಡಿತದ, ನಾಡನ್ನ ಸುಡುತ್ತದ. ಅದಕ್ಕೆ ಬಲ್ಲಂತ ಜ್ಞಾನಿಗಳು ಹೇಳ್ತಾರ, ನಿನ್ನ ಮಾತು ಹೇಗಿರ್ಬೇಕು ಅಂತ ಕೇಳಿದ್ರ ಬಂಧುಗಳೇ, ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ ಮಾಡೋದದ. ನಿನ್ನ ಮಾತು ಹೇಗಿರ್ಬೇಕು ಅಂತ ಕೇಳಿದ್ರ, ಗಡಿಯಾರದ ಮುಳ್ಳಾಗಬೇಕು, ಕಾಲೊಳಗ ಚುಚ್ಚುವ ಮುಳ್ಳಾಗಬಾರದಂತ ಹೇಳ್ತಾರೆ. ಕಾಲೊಳಗ ಚುಚ್ಚಿತ್ತಂದ್ರ ನೋವಾಗುತ್ತದ. ಗಡಿಯಾರದ ಮುಳ್ಳ ಎಚ್ಚರಿಕೆಯನ್ನ ಮಾಡ್ತಿದೆ, ಹೋಗುತ್ತಿದೆ ಆವಿಷ್ಯ, ಹೋಗುತ್ತಿದೆ ಆವಿಷ್ಯ ಅಂತ ಎಚ್ಚರ ಮಾಡಾಕತ್ತೈತಿ. ಅದಕ್ಕೆ ನಮ್ಮ ಬದುಕು ಏನಾಗಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ಮಾತು ಬಹಳ ಮುತ್ತಿನಂತದಾಗಬೇಕು. ಅದಕ್ಕೆ ಬಸವಣ್ಣ ಹೇಳಿದ್ರು, ಮಾತು ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು. ಹಲವು ಮಾತು ಹೇಗಿರಬೇಕು ಅಂತ ಕೇಳಿದ್ರೆ, ನಿನ್ನ ಮಾತು ಪುಣ್ಯಾತ್ಮರೇ ಬದುಕನ್ನ ಕಟ್ತಕ್ಕಂಥ, ಬದುಕನ್ನ ಮುದಗೊಳಿಸ್ತಕ್ಕಂಥ ಮಾತು ನಿಂದ ಆಯ್ತು ಅಂದ್ರ ಅಲ್ಲಿ ಕದನ ಬರುದಿಲ್ಲಂತ, ಕದನ ಬರುದಿಲ್ಲಂತ ಪುಣ್ಯಾತ್ಮರೇ. ನೋಡ್ರಿ, ಅದನ್ನೇ ಬರೀತಾರ ಬಸವಣ್ಣವ್ರು ಮುಂದೆ, ಏನು ಬಂದಿರಿ ಹದುಳವಿದ್ದಿರೆಂದರೆ, ಏನು ಬಂದಿರಿ ಹದುಳವಿದ್ದಿರೆಂದರೆ ನಿಮ್ಮೈಸಿರಿ ಹಾರಿ ಹೋಗುವುದೇ. ಮಾತು ವಚನ ಅಂತ ಕರೆದ. ಅವರೆಲ್ಲ ನುಡಿದಿರ್ತಕ್ಕಂಥ ಮಾತುಗಳು ವಚನಗಳಾಗ್ಯವ. ಅವರೆಲ್ಲ ನುಡಿದಿರ್ತಕ್ಕಂಥ ಮಾತುಗಳ ಪುಣ್ಯಾತ್ಮರ ದೀಪ್ತಿಯಾಗ್ಯಾವ.
ಅವರೆಲ್ಲ ಅನುಭವಿಸಿ ಬಂದಿರತಕ್ಕಂತ ಒಂದೊಂದು ಮಾತುಗಳು ಜ್ಯೋತಿರ್ಲಿಂಗವಾಗ್ಯಾವ. ಆದ್ರೆ ನಮ್ಮ ಮಾತುಗಳು ಮನಿ ಕೆಡಸಾಕತ್ಯಾವ, ಮನ ಕೆಡಸಾಕತ್ಯಾವ, ವನ ಕೆಡಸಾಕತ್ಯಾವ. ಅದಕ್ಕೆ ಮಾತು ಹೇಗಿರ್ಬೇಕಂದ್ರೆ ತೂಕದಿರ್ಬೇಕಂತ, ತೂಕದಿರ್ಬೇಕು. ಆ ತೂಕದ ಮಾತು ನಿನಗ ಬರಬೇಕಾಗಿತ್ತಂದ್ರ ನೀನು ಒಂದಿಷ್ಟು ಎಲ್ಲಿಗೆ ಬರಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರ ಅನುಭಾವಿಗಳ, ಅರಿತವರ ಅನುಗಾಲದೊಳಗೆ ನೀನು ಇರಬೇಕು. ಅರಿತವರ ಸಂಘ ಅನುಗಾಲದೊಳಗೆ ಇದ್ದಿ ಅಂದ್ರ ನಿನಗ ಮಾತು ಕಲಿಸ್ತಾರ, ನಡಿದನ್ನ ಕಲಿಸ್ತಾರ, ನುಡಿದನ್ನ ಕಲಿಸ್ತಾರ. ಅದಕ್ಕೆ ನುಡಿ ಹೇಗಿರ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ನೀನು ನುಡಿತಕ್ಕಂತ ನಿನ್ನ ನುಡಿಯನ್ನ ಮೆಚ್ಚಿ ಲಿಂಗ ಹೌದ್ ಹೌದ್ ಅನ್ಬೇಕಂತ, ಲಿಂಗ ಹೌದ್ ಅನ್ಬೇಕಂತ. ನಮ್ಮ ಮಾತು ಕೇಳಿ ಮಂದಿನ ಹೌದು ಅನ್ನುವತ್ತಿನ ನುಡಿ ಹಂಗಲ್ಲ. ಅದಕ್ಕೆ ಬರೀತಾರ ಪುಣ್ಯಾತ್ಮರೇ, ಏನು ಹದುಳವಿದ್ದಿರಿ, ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ. ಕೂಡ್ರಪ್ಪ ಅಂತ ಕರೆದ್ರ, ಕೂಡ್ರಿ ಅಂತ ಕರೆದ್ರೆ ಏನ್ ನೆಲಗೆಲ್ಲ ಏನು ಕುಸಿದು ಹೋಗ್ತತಿ ಅನ್ನಂತ ಬರೀತಾರಿ. ಅದಕ್ಕೆ ಮುಂದುವರ್ತಾರ ಪುಣ್ಯಾತ್ಮರೇ, ಒಡನೆ ನುಡಿದಡೆ ಶಿರ ಹೊಟ್ಟಿ ಒಡಿಯುವುದೇ. ಬಂದಾಗ ಮನೆಗೆ ಬಂದಾಗ ಸುಮ್ಮ ದೇವ್ ಬಡ್ದಂಗ ಗಪ್ ಕೂತೀರಿ ಅಂದ್ರ ಅಂತಾರಿಲ್ಲ, ನೀವು ಮೂಕದನ ಮಾತನಾಡ್ತಾರ. ಅದಕ್ಕೆ ಬಂಧುಗಳೇ, ಕೊಡಲಿಲ್ಲದಿದ್ದಡೆ ಗುಣವೊಂದಿಲ್ಲದಿದ್ದಡೆ, ಕೊಡೋದು ತಗೊಳ್ಳೋದು ಮಾಡಬೇಡ, ಗುಣ ಅಂತ ಕರೀತಾರ ಬಂಧುಗಳೇ. ಈ ಜಗತ್ತಿನಾಗ ಸಂಪತ್ತು ಯಾವ್ದಂತೀರಿ ನೀವು? ಮನೆಗೆ ಹೆಣ್ಮಗಳ ಏನಂತೀರಿ, ಸೊಸೆನ್ ನೋಡಾಕ್ ಹೋಗ್ತೀರಿ. ಹಣ ಇರ್ಲಿಕ್ಕರ್ ಬಿಡುವ ತಕ್ಕರೆ ಹೆಣ್ಮಗಳ ಗುಣ ಬಹಳ ಚಲೋ ಐತಪ್ಪ, ಆ ಗುಣದಿಂದ ನಮ್ಮ ಮನಿ ಹಣ ಗಳಿಸ್ತತಿ ಅಂತೀನಿ. ಗುಣ ಬಹಳ, ನಡತೆ ಬಹಳ. ಹೆಣ್ಮಗಳಿಗೆ ಏನ್ ಬೇಕು? ಗುಣ ಚಲೋ ಬೇಕು ಅಂತ ಬರೀತಾರ ಪುಣ್ಯಾತ್ಮರೇ. ಮಣಿ ಹೇಮಾದಿಗಳ ಭೂಷಣವಲ್ಲ ಗುಣವೇ ಭೂಷಣ ಅಂತ ಬರೀತಾರ. ಮಣಿ ಹೇಮಾದಿಗಳ ಕರಕ ಭೂಷಣ ಯಾವುದು? ಮನ್ಯಾಗ ಪುಣ್ಯಾತ್ಮರು ಒಂದು ಮಾತು ತಾವೆಲ್ಲ ಆಲೋಚನೆ ಮಾಡ್ರಿ. ಬಹಳ ಸುಂದರವಾಗಿ ಮನೆ ಕಟ್ಟೇರಿ, 3 ಮಜಲು ಕಟ್ಟೇರಿ, 4 ಮಜಲು ಕಟ್ಟೇರಿ, ಏನೇನೋ ಕಟ್ಟೇರಿ. ಮನೆಯಾಗ ಸೋಫಾ ಸೆಟ್ ತಂದಿಟ್ರಿ, ಚೀನಾದಿಂದ ತಂದಿರಿ, ಫಾರನ್ದಿಂದ ಏನೇನೋ ತಂದಿರಿ. ಆದ್ರೆ ಮನೆಗೆ ಬೆಲೆ ಯಾವಾಗ ಬರ್ತೈತ್ರಿ? ಮನೆಯೊಳಗ ಪುಣ್ಯಾತ್ಮರೇ ಏನೆಲ್ಲ ಐಶ್ವರ್ಯ ತಂದಿಟ್ಟಿರಿ, ಆದ್ರೆ ಒಂದು ಪುಣ್ಯಾತ್ಮರೇ ಒಂದು ಪಣತಿ. ಶ್ರೀಮಂತರಿದ್ದವ್ರು ಬಂಗಾರದ ಹಚ್ಚಿರ್ತಾರ, ಅದರಾಗ ಒಂದಿಷ್ಟು ಮಧ್ಯಮ ಇರೋರು ಬೆಳ್ಳಿ ಪಣತೆ ಮಾಡಿಸಿರ್ತಾರ. ಇನ್ನು ಬಡವರಿದ್ದವ್ರು ಮಣ್ಣಿನ ಪಣತಿಯನ್ನು ಮಾಡಿರ್ತಾರೆ. ಮಣ್ಣಿನ ಪಣತೆಗೆ ಬೆಲೆ ಕಟ್ಟಬಹುದು, ಬಂಗಾರದ ಪಣತಿಗೆ ಬೆಲೆಯನ್ನ ಕಟ್ಟಬಹುದು. ಆದರೆ ಪುಣ್ಯಾತ್ಮರೇ, ಪಣತಿ ಒಳಗಿರ್ತಕ್ಕಂಥ ಎಣ್ಣೆ ಬತ್ತಿಗೆ ಬೆಲೆ ಕಟ್ಟಬಹುದು. ಆದ್ರೆ ಬೆಳಕು ಅಂತಕ್ಕಂಥದ್ದು ಏನದಲ್ಲ, ಜ್ಯೋತಿ ಅಂತಕ್ಕಂಥದ್ದು ಏನದಲ್ಲ, ಅದಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕೆ ಬರುವುದಿಲ್ಲ. ಅಂತ ಜ್ಯೋತಿ ಸ್ವರೂಪ ಆಗಬೇಕ ನಿನ್ನ ಮಾತುಗಳಂತ ಕರೀತಾರ. ಅಂತ ಮಾತುಗಳಿಗೆ ವಚನ ಅಂತ ಕರೆದಾರ. ಅಂತ ವಚನದೊಳಗೆ ನಾಮಾಮೃತ ತುಂಬಿ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಅನುಭವಿಸಿ ನಾಮಾಮೃತ ತುಂಬಿ, ನಾಮ ಭಗವಂತ. ಪುಣ್ಯಾತ್ಮರೇ, ಈ ಜಗತ್ತಿನ್ಯಾಗ ಬಹುತೇಕ ಹಿಂದ್ ಕರ್ತಾ ತಿರ್ತಾ ದ್ವಾಪಾರದಾಗ ಮನುಷ್ಯಾಗ 1400 ವರ್ಷ ಆವಿಷ್ಯಿತ್ತು, 1000 ವರ್ಷ ಆವಿಷ್ಯಿತ್ತು ಅಂತ ಹೇಳ್ತಿದ್ರು. ಈಗ ಕಲಿಯುಗದಾಗ ನಿನ್ನ ಆವಿಷ್ಯ ಎಷ್ಟಕ್ಕೆ ಬಂದತಿ ಅಂದ್ರ, ಸೋಮವಾರ ಜನ್ಮ ಹೋಯೆ, ಮಂಗಳವಾರ ಬಡೆ ಹೋಯೆ, ಬುಧವಾರ ಲಗ್ಗಿನ ಹೋಯೆ, ಗುರುವಾರ बच्चा पैदे हुए, शुक्रवार बीमार पड़े, शनिवार आस्पत्रे गए, रविवार चल ಹೆಸೆ. ಏ ಜಿಂದಗಿ ಕ್ಯಾ ಹೇ ತಿಳ್ಕೊಂಡು 7 ದಿನದಾಗ ಮುಗಿದೈತಿ ನಿನ್ನ ಪಯನ. ಸೋಮವಾರ ಹುಟ್ಟಿದಿ, ಮಂಗಳವಾರ ದೊಡ್ಡವಾದಿ, ಬುಧವಾರ ಲಗ್ನ ಮಾಡ್ರು, ಗುರುವಾರ ಮಗನಿಗೆ ಹಡದಿ, ಶುಕ್ರವಾರ ಜಡ್ಡಿಲಿ ಬಿದ್ದಿ, ಶನಿವಾರ ದವಾಖಾನಿಗೆ ಹೋದ್ರು, ರವಿವಾರ ದಿವಸ ಕಡಿ ಜಾತ್ರೆ ಕಡಕ್ ಮಾಡಿದ ತಿಳ್ಕೊಂಡು ಒಂದೊಂದು ಕಡೆ ಹೇಳ್ತಾರ, ಮೊದಲಿನ ಪಟಾಕಾಶಿ ಹಚ್ಚಿರಂದ್ರ ಸಜ್ಜು ಮಾಡಾಕತ್ತಾರಂತ ತಿಳ್ಕೊಳ್ದ. ಏನ್ರದ ಸಜ್ಜು ಮಾಡೋದಂದ್ರಿ? ಗಾಡಿಗೆ ಗೂಟಕ್ಕೆ ಬಿಗದಿರ್ತಾರಲ್ಲ, ಹಿಂಗ ಬಾಯಿಗೆ ಬಾಜಾಳಿಗೆ ಗತ್ಲೆ, ಅದನ್ನ ಬಿಚ್ಚಿ ಅದಕ್ಕೆಲ್ಲ ಶೃಂಗಾರ ಮಾಡಿ ಮುಂದೆ ಕಂಬಳಿದ್ರು ಸದಿಗಿದೋ ಮಾಡಾಕತ್ತಾರ ಪಟಾಕಾಶಿ ಹಚ್ಚಾರಂದ್ರ. 2ನೇ ಹಚ್ಚಾರಂದ್ರ ಪುಣ್ಯಾತ್ಮರಿ ಎತ್ತಲಾಕತ್ತಾರ ತಿಳ್ಕೊಳ್ದ. 3ನೇ ಹಚ್ಚಾರಂದ್ರ ಮುಗಿಸ್ಯಾರಂತ. ಇಷ್ಟೇ ನಿನ್ನ ಜೀವನ ಅದ.
ಈ ಜೀವನ ಅದಕ್ಕೆ ಬಲ್ಲವರು ಬರೆದ ಪ್ರಪಂಚ ಎಂಬ ಮುಳ್ಳಿನ ಕಂಟಿಯ ಮಧ್ಯದಲ್ಲಿ, ಪ್ರಪಂಚ ಎಂಬ ಮುಳ್ಳಿನ ಕಂಟಿಯ ಮಧ್ಯದಲ್ಲಿ ಜೀವ ಅಂತಕ್ಕಂಥ ಹೂ ಅರಳಬೇಕಾಗಿತ್ತಂದ್ರ ನಿನ್ನ ಮಾತು ಮಧುರ ಆಗಬೇಕು, ನಿನ್ನ ಮಾತು ವಚನ ಆಗಬೇಕು. ಆ ವಚನದೊಳಗೆ ಪರಮಾತ್ಮನ ನಾಮ ತುಂಬಬೇಕಂತೇಳ. ಭಗವಂತನ ನಾಮ, ವಚನದಲ್ಲಿ ನಾಮಾಮೃತ ತುಂಬಿ. ನಾಮ ಕಲಿಯುಗದೊಳಗೆ ಸುಲಭ ಸಾಧನ ಹೇಳ್ಯಾರ, ಸಂತರು ಬರೀತಾರ. ಸುಲಭ ಸಾಧನ. ನೀನು ಯಜ್ಞ ಮಾಡಕ್ ಸಮಯ ಇಲ್ಲ, ಯಾಗ ಮಾಡ್ಲಿಕ್ಕೆ ಸಮಯ ಇಲ್ಲ, ಜಪ ತಪ ಮಾಡಷ್ಟು ಆವಿಸಿ ಉಳಿದಿಲ್ಲ, ಏನೂ ಗದ್ದಲಕ್ಕೆ ಬೀಳಬೇಡಪ್ಪ. ನಿನಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ, ಅತಿ ಸುಲಭವಾಗಿರ್ತಕ್ಕಂಥ ಸಾಧನ ಹೇಳ್ಯಾರ ಕಲಿಯುಗದೊಳಗ. ಕಲಿಯುಗದೊಳಗ ಸುಲಭ ಸಾಧನ ಯಾವುದು ಅಂತ ಕೇಳಿದ್ರ, ಹರಿನಾಮವನ್ನ ಬಿಡದೆ ಜಪಿಸಿದರೆ ಕುಲಕೋಟಿ ಉತ್ತರಿಸುವಂತ ಬರೀ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಅನ್ನಬಾರದೆ, ಕೃಷ್ಣ ಅನ್ನಬಾರ. ನಾರಾಯಣ ನಾಮ ನೆರೆಭಾವುದಲ್ಲದೆ ಅಂತ ಬರೀತಾರೆ. ಕನಕ ಹೇಳ್ತಾನ, ಆರು ಸಂಗಡ ಭಾವವರಿಲ್ಲ, ನಾರಾಯಣ ನಾಮ ನೆರೆಭಾವುದಲ್ಲದೆ ಅಂತ ಬರೀತಾರ ಬಂಧುಗಳೇ. ನಾಮ ನಾಮ ಈ ಕಲಿಯುಗದಲ್ಲಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ, ಹರಿನಾಮವನ್ನ ಬಿಡದೆ ಜಪಿಸಿದರೆ ಕುಲಕೋಟಿ ಉದ್ಧರಿಸುವಂತ ಬರದ. ಸುಲಭವಾಗಿ ಏನೂ ಮಾಡಬೇಡಿ, ಒಟ್ಟು ಅವನ ನಾಮ ಕುಂತಾಗ ನಿಂತಾಗ ಭಗವಂತನ ನಾಮಸ್ಮರಣೆ ಮಾಡುವಂತ ಕರೆದಾರ. ಅದಕ್ಕೆ ಬಸವಣ್ಣ ಹೇಳನ, ವಚನದಲ್ಲಿ ಮಾತಿನಲ್ಲಿ ಜೀವಿ ಅಂತ ಬರದಾರ ದಾಸರು. ಜೀವಿ ಅಂದ್ರೆ ನಾಲಿಗೆ. ಆ ನಾಲಿಗೆ ತುಂಬೆಲ್ಲ ಪರಮಾತ್ಮನ ನಾಮದ ಅಮೃತ, ಅದಕ್ಕೆ ರಸ ಬರ್ತಿರ್ಬೇಕಂತ. ನಾಲಿಗೆದಿಂದ ರಸ ಬರ್ಬೇಕು. ರಸ ಯಾವುದು ಅಂತ ಕೇಳಿದ್ರೆ ಪರಮಾತ್ಮನ ನಾಮದ ರಸ. ಅದಕ್ಕೆ ಜ್ಞಾನೇಶ್ವರ ಹೇಳ್ತಾನ, ಹರಿಮುಖೆ ಮನ, ಹರಿಮುಖೆ ಮನ, ಪುಣ್ಯಾಚಗನ ನಿಕ್ಕೊಂಡು ಕರೆ. ಪರಮಾತ್ಮನ ನಾಮದ ಹರಿಮುಖೆ ಮನ, ಹರಿಮುಖೆ ಮನ, ಪುಣ್ಯಾಚಗಣನೆ. ಪುಣ್ಯದ ಗಣನೆಯನ್ನ ತೂಕ ಮಾಡಕ್ ಯಾರಿಂದ ಬರುವುದಿಲ್ಲ, ಅದು ಎದರಿಂದ ಸಾಧ್ಯ ಆಗ್ತದಂತ ಕೇಳಿದ್ರೆ ಭಗವಂತನ ನಾಮ, ವಚನದಲ್ಲಿ ನಾಮ. ಬಂಧುಗಳೇ, ಹಿಂದಿನ ಪುಣ್ಯಾತ್ಮರೆಲ್ಲರೂ ಹ್ಯಾಂಗ ನುಡಿದಿದ್ರು ಅಂತ ಕೇಳಿದ್ರೆ ಹೇಳಿಲ್ಲ. ಆಗಲೇ ನಾ ಏನ ಹಾಡ್ಲಿ, ಏನ ಕೊಂಡಾಡ್ಲಿ, ಭಗವಂತನ ಬಿಟ್ಟು, ಎನ್ನ ಒಡೆಯನ್ನ ಬಿಟ್ಟು ನಾನೇನು ಹಾಡೋದಿಲ್ಲ ಅಂತ ಹೇಳ್ಯಾರ. ನಮ್ಮ ಹಾಡುಗಳು ಹೆಂಗಾಗ್ಯಾವ ಅಂತ ಕೇಳಿದ್ರೆ, ಒಬ್ಬ ರೊಕ್ಕ ಕೊಟ್ಟ ಸಾವುಕಾರ ಅಂದ್ರ ಆ ಸಾವುಕಾರನತೆ ಗುಣ ಇರ್ಲಿಲ್ಲ ಅಂದ್ರೆ ಎಟ್ಟುದ್ದು ಮಾಡಿ ಹಾಡವ್ರು. ಯಾಕೆ? ರೊಕ್ಕ ರೀ, ರೊಕ್ಕ ರೀ. ಗೌಡ್ರ ಮನ್ಯಾಗ ವರ್ಷಕ್ಕೆ 25,000 ಪರಿಶಾತ್ ಹುಡುಗಿದ್ದ ಜೀತ ಮಾಡ್ತದ ಪರಿಶಾತ್ ಹೇಳಿ. 1 ವರ್ಷ ಆದ ಬಳಿಕ 25,000 ಕೊಟ್ಟವ್. ಊಟ ಉಪಚಾರ ಎಲ್ಲ ಇವ್ರ ಕಡೆ, ಕೊಡುವುದಿಲ್ಲ ತಗೊಳುದಿಲ್ಲ. 25,000 ಆಯ್ತು. 2ನೇ ವರ್ಷ ಮುಗಿತ್ತು, ಮತ್ 25,000 ಆಯ್ತು, 50,000 ಆಯ್ತು. ಮೊದಲು ಪರಿಶ ಅಂತಿದ್ರಲ್ಲ, ಅವ್ ಪರಶುರಾಮನ ಕತ್ರ. ಪರಶುರಾಮನ ಕತ್ರ ಸಾವುಕಾರ ಕೇಳಿದ ಪರಿಶ, ರೊಕ್ಕ ಏನ್ ಮಾಡಿದೆವು? ನಾ ಏನ್ ಮಾಡಿ ಓದಿಟ್ಟಿನ ಮೇಲೆ ಅಲ್ಲೋ ಬಡ್ಡಿಲೆ ಕೊಡೋನು ತಗೊಂಡು ಬಾ 50,000 ಬಡ್ಡಿಲೆ ಕೊಟ್ರು. ವರ್ಷ ಆಗೋಟಿಗೆ ಆ ಬಡ್ಡಿ ಇದು 25, ಹಿಂದಿಂದ 50, ಬಡ್ಡಿ ಕೂಡ 1 ಲಕ್ಷಕ್ಕೆ ಬಂತು. ಅವಾಗ ಪುಣ್ಯಾತ್ಮರೇ ಪರಶುರಾಮ ಸಾವುಕಾರ ಅಂತ ನಡೀತಾರ. ಪರಶುರಾಮ ಸಾವುಕಾರ ಅಂತ ನಡೀತ. ಸಾವುಕಾರ ಪರಶುರಾಮನ ಹಾಕತ್ರು. ಮುಂದೆ ಪುಣ್ಯಾತ್ಮರ ಮತ್ 25 ಸೇರಿ ಇದು ಬಡ್ಡಿ ಎಲ್ಲಾ ಕೊಡ್ಸಿ 1.5 ಲಕ್ಷಕ್ಕೆ ಬತ್ತು. ಅವಾಗ ದೊಡ್ಡ ಹೆಸರಾಯ್ತು. ಓಣ್ಯಾಗ ಹೊಂಟಿದತ್ತ ಸಾವುಕಾರ ಪರಶುರಾಮ್ ರಾಮರಾಮ್ ಅಂತಿದ್ರತ್ತಾವ್. ಒಂದತ್ತ, ನನ್ನ ಹೆಸರು ಇಟ್ಟ್ಯಾಕ ಉದ್ದಾಗೈತಿ, ಪರಿಶಾ ತಟ್ಟಾಯ್ತು, ಉದ್ಯಾಕಾತು ಅಂದತ್. ಉದ್ಯಾಕಾತು, ನನ್ನ ಹೆಸರು ಮೊದಲು ಪರಿಶಾ ಅಷ್ಟ ಇತ್ತು, ಉದ್ದ ಯಾಕೆ ಆತಂತ ಕೇಳಿದ್ರ, ಹಿಂದಿದಕ್ಕ 25 ಸೇರಿದ ಸಲುವಾಗಿ ಉದ್ದಾಗೈತಿ. ಕರೆ ಕಡೆಗೆ ಉದ್ದಾದದು 1 ದಿವ್ಸ ಗಿಡ್ಡ ಆಗೋದೈತಿ. ಗಟ್ಟಿರೋದು ಯಾವ್ದೈತಿ ಅಂತ ಪರಮಾತ್ಮನ ನಾಮ ಪರಶುರಾಮ ರಾಮ ರಾಮ ಅಂತಕ್ಕಂಥದ್ದು ಈ ಲೋಕದೊಳಗೆ ಬೇಕು ಅಂತ ಹೇಳ್ತಾರಿಲ್ಲ. ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ ಅಂತ ಕರೀತಾರೆ. ಏನು ಬೇಕು ನಿನಗೇನು ಬೇಕು? ಇನ್ನಷ್ಟು ಬೇಕು ಹೃದಯಕ್ಕೆ ರಾಮ. ನಾಮ ರಾಮ ನಾಮ ಸತ್ಯ ಹೈ, ರಾಮ ನಾಮ ಸತ್ಯ ಹೈ ಅಂತೇಳಿ. ನಾಮ ಜಗತ್ತಿನಾಗ ಪುಣ್ಯಾತ್ಮರ ನಿಮ್ಮನ್ನ ಕಾಯ್ತದ. ಆಪತ್ತ ಕಾಲದೊಳಗ ಪ್ರಹ್ಲಾದನನ್ನ ಕಾಪಾಡಿದ ಯಾವುದು? ನಾರಾಯಣ ನಾಮ. ಪುಣ್ಯಾತ್ಮರ ಪರಮಾತ್ಮನನ್ನ ಪ್ರಹ್ಲಾದನನ್ನ ಕಾಪಾಡ್ತಕ್ಕಂಥದ್ದು ಐತಿ ಅಂತ ಬರೀತಾರ. ನೋಡ್ಬೇಕು. ಅಜಮಳ ಅಂತಕ್ಕಂಥ ಕತೆ ಕೇಳಿನು. ಅಜಮಳ ಕೊನೆಗೇನು ಕರಿತಾನ? ತನ್ನ ಮಗನನ್ನ ಕರಿತಾನ. ಕರೆ ಪರಮಾತ್ಮ ಬರ್ತಾನ. ಅದಕ್ಕೆ ನಿಜಗುಂಡ ಹೇಳಿದ್ರು, ಈ ಲೋಕದೊಳಗ ಕಾಯಿ ಅಂದ್ರೆ ಶರೀರ,
ಕಾಯ ಅಂದ್ರ ಶರೀರ. ನಿಜವಾಗಿ ನಿನ್ನ ಸಂಗಟ ಮಡದಿ ಮಕ್ಕಳು ಹೆಂಡರು ಯಾರೂ ಬರುವುದಿಲ್ಲ, ಆರು ಸಂಗಡ ಬಾವುವರಿಲ್ಲ ನಾರಾಯಣ ನಾಮ ನೆರೆ ಬಾವುದಲ್ಲದೆ. ಕೂಡಿದ್ದ ಸತಿಸುತ್ತರೆಲ್ಲರೂ ಹೊತ್ತು ಹೋಗುವ ಮುನ್ನ ಹೊರಗಾಕು ಇದನಂತ ಕರೀತಾರ ಬಂಧುಗಳು. ಎಷ್ಟೊತ್ತನ ಇಟ್ಕೋತಾರಂತೀರಿ? ಎಷ್ಟೊತ್ತನ ಇಟ್ಕೋತಾರ? ಹೊತ್ತು ಹೋಗುವ ಮುನ್ನ ಹೊರಗಾಕು. ಮಂದಿ ಅಂತಾರು ಕೂಡಿದ ಒಂದಿಟ್ಟು ಲಗುಟ್ಟು ಮಾಡಿದ್ರೆ ಕಣ್ಣು ಬೆಳಕಿಲ್ಲ ಅವ್ರವ್ರ ಮಂದಿ ಮನಿಗ್ ಹೋಗ್ಲಕ್ ವೇಷ ಆಕತಿ, ಇದನ್ನ ಹೋದ ಲಗುಟ್ಟು ಇಡಬೇಕು ಅಂತಿರ್ತಾರ. ಕದ್ದಲ್ ನೋಡ್ರಿ ಪುಣ್ಯಾತ್ಮರೇ, ಮಂದಿ ಜಗ್ಗಿ ತೆಗಿತಿರ್ಬೇಕು, ನನ್ನ ರಾಜಾತ್ ಅವ್ರಿಗೆ ತೆಕ್ಕಿಗೆ ಬೀಳ್ತಿರ್ಬೇಕು. ಮತ್ತೊಬ್ರ ಹತ್ತಾರ ಬಾಳ್ ಜೋರಾಗಿ ಅಳ್ಳಾಕತ್ತಾಳಂದ್ರ ಏನ್ ಹೇಳ್ತಾರ? ಬಾಯ್ಲೆ ಹೇಳವ ಇವೆಲ್ಲ ಬಾಯ್. ಮತ್ತ ಅಳುದು ಬಾಯ್ಲೆ ಬಿಟ್ಟು ಹೇಳ್ತಾರ, ಮತ್ತದ್ರಲ್ಲಿ ಹೇಳ್ತಾರ್ರಿ ಬಾಯ್ಲೆ ಹೇಳು ಅಂತಾರಿಲ್ಲ. ಮತ್ತ ಅಳುದ್ ಹೆಂಗ್ ಮಾಡ್ತಾರ್ರಿ? ಇದೆಲ್ಲ ಪುಣ್ಯಾತ್ಮರ ನಾಟಕ ಏನೈತಿ ಅಂತ ಕೇಳಿದ್ರ ತನ್ನ ಸಲುವಾಗಿ ಐತಿ. ನಿನಗಾಗಿ ಏನಾದ್ರೂ ಒಂದು ಇತ್ತು ಅಂದ್ರ ಅದು ಭಗವಂತನ ನಾಮ ಐತಿ. ಅದಕ್ಕೆ ಬಸವಣ್ಣವ್ರ ಏನ್ ಹೇಳಾಕತ್ತಾರಂದ್ರ, ವಚನದಲ್ಲಿ ನಾನೇನು ನುಡಿಯಾಕತ್ತಿಲ್ಲ, ಏನ್ ಮಾತನಾಡ್ಲಕತ್ತಿಲ್ಲ, ಅದರೊಳಗೆ ನಿನ್ನ ನಾಮ ಬೆರೆಸಿನ ನುಡಿಯಾಕತ್ತೇನೆಪ್ಪ. ನಿನ್ನ ನಾಮ ಉಸಿರಿನಲ್ಲಿ ನಿನ್ನ ಹೆಸರನ್ನ ಬೆರೆಸಿ ಹೇಳ್ತಾರಲ್ಲ. ಇಂಚಿಗೇರಿ ಪರಂಪರೆ ಶ್ವಾಸೋಚ್ಛ್ವಾಸದಾಗ ನಾಮಸ್ಮರಣೆ ಅಂತಕ್ಕಂಥದ್ದು ಬೆರಸು ಅಂತ ಹೇಳ್ತಾರೆ. ಅದಕ್ಕೆ ನಿಜಗೊಂಡ್ರೆ ಏನ್ ಹೇಳಿದ್ರೆ, ಇದು ಕಾಯ ಅಂದ್ರೆ ಶರೀರ. ಈ ಶರೀರನ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರತಿಯೊಂದು ಜೀವಿಗೆ ಮೋಕ್ಷಕ್ಕೆ ಸಾಧನ ಯಾವುದು ಅಂತ ಕೇಳಿದ್ರ, ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯ ಇದು ಶಿವಮಂತ್ರ. ಭಗವಂತನ ನಾಮ ಅಂತ ಕರೀತಾರೆ. ನಾಮ ಅಂತ ಕರೆದಾರ. ಅದಕ್ಕೆ ಬಸವಣ್ಣ ಎಷ್ಟು ಹೃದಯ ತುಂಬಿ ಎದೆ ತುಂಬಿ ಹಾಡಿರ್ತಕ್ಕಂಥ ಭಕ್ತಿ ಸುಭಾಷೆಯ ನುಡಿಯ ನುಡಿವಿ ಅಂತ ಹೇಳ್ತಾರ. ಭಕ್ತಿ ಸುಭಾಷೆಯ ನುಡಿಯ ನುಡಿವಿಯೇ. ಕಾರಣ ಏನು ತಕ್ಕಿದ್ರ, ಆ ನುಡಿಯೊಳಗ ಭಕ್ತಿ ಅಂತಕ್ಕಂಥದ್ದು ಬೆರೆಸಿನಿ. ಆ ನುಡಿಯೊಳಗ ಪುಣ್ಯಾತ್ಮರೇ ನಿನ್ನನ್ನ ತುಂಬಿಸಿ ನಾನು ಕಂಡಿನಿ ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ಬಂಧುಗಳೇ, ನೀನು ಯಾವುದೇ ಕಾಯಕವನ್ನು ಮಾಡು, ನೀ ಹಾಡೋದ್ರೆ ಮಾಡ, ಬಡಿದ್ರೆ ಮಾಡ, ಬಾರಿಸೋದ್ರೆ ಮಾಡ, ಮೊದಲು ಅದರೊಳಗೆ ಅವನನ್ನು ಕಾಣಬೇಕು, ಅದರೊಳಗೆ ಅವನನ್ನು ನೋಡ್ಬೇಕು. ನೋಡ್ತಕ್ಕಂಥ ಭಾವ, ನೋಡ್ತಕ್ಕಂಥ ಕಣ್ಣು, ಬೆರೆಸ್ತಕ್ಕಂಥ ಪ್ರೀತಿ ಒಂದು ವೇಳೆ ಬಂತು ಅಂದ್ರ ಅದು ಪುಣ್ಯಾತ್ಮ ದೇವನ ಪೂಜೆ ಆಗ್ತದಂತ ಬರೀತಾರೆ. ಅದಕ್ಕೆ ಮಾನವ ಅವ್ರು ಹೇಳಿದ್ದೇನು ಅಂತ ಕೇಳಿದ್ರ, ವಚನದಲ್ಲಿ ನಾಮಾಮೃತ ತುಂಬಿ. ಎಲ್ಲೇ ಏನೋ ಮಾಡು, ಆ ಭಗವಂತನ ನಾಮ ಎಷ್ಟು ಶ್ರೇಷ್ಠ ಐತಿ ಅಂತ ಕೇಳಿದ್ರ, ಈ ಜಗತ್ತಿನಾಗ ಪುಣ್ಯಾತ್ಮರೇ ಒಬ್ಬ ಮಾನವಭಾವ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಪುಣ್ಯಾತ್ಮರೇ, ಕಾಡಿನೊಳಗ ಮಡದಿಯನ್ನು ಕರ್ಕೊಂಡು ಜೀವನ ಮಾಡ್ತಿದ್ದ. ಅವ ಕುಂತ್ರ ಪರಮಾತ್ಮನ ಧ್ಯಾಸಿತ್ತು, ನಿಂತ್ರ ಪರಮಾತ್ಮನ ಧ್ಯಾಸಿತ್ತು. ನಿಂತ್ರ ಪರಮಾತ್ಮನ ಧ್ಯಾಸಿತ್ತು. ಪುಣ್ಯಾತ್ಮರೇ ಏನೇ ನೋಡಲಿ, ಅವ್ ಏನ ಕಾಯಕ ಮಾಡಿ ಪರಮಾತ್ಮನ ನಾಮದ ಮೇಲೆ ನಿಷ್ಠಾ ಇದ್ದ. ಮರಾಠ್ಯಾಗ ಮಾತು ಬರೀತಾರೆ, ಖಾರ ಫಿರಿತೆ ಆಕಾಶಚೆ ತೆಚ್ಚೆ ಧ್ಯಾಸ ಪಿಲ್ಲಾಸೆ ಅಂತ ಹೇಳ್ತಾರೆ. ಅವ್ಕ ಅಂತ ಕರಿತಾನೆ. ಅವ್ಕ ಮತ್ತ ಅವ್ವಕ್ಕ ತಿಳ್ಕೊಂಡು ಬಹಳ ಭಕ್ತಿ ಸತಿಪತಿ ಅಂತ ಕರಿತಾರ. ಹಂಗ ಜೀವನ ಅಲ್ಲಿ ಮಾಡ್ತಿದ್ರು. ಇವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಒಂದು ಹನಿ ನೀರು ಬಾಯಿ ಒಳಗೆ ಹಾಕಬೇಕಾದ್ರೆ ಶಿವ ಅಂತಾರಿಲ್ಲ, ಎಲ್ಲವೋ ಪರಮಾತ್ಮದಪ್ಪ, ಕೃಷ್ಣಾರ್ಪಣ ಮಸ್ತು ಅಂತ ಬಿಡ್ತಿರ್ತಾರ ನೋಡ್ರಿ. ಏನೋ ಮಾಡು, ಅವನು ಭಗವಂತನ ನಾಮದ ಮೇಲೆ. ಅದಕ್ಕೆ ಈ ಜಗತ್ತ ತೇಲತೈತಿ ಪರಮಾತ್ಮನ ನಾಮದ ಮೇಲೆ ಅಂತ ಹೇಳ್ತಾರೆ. ಹೌದಿಲ್ಲ? ನೀವೆಲ್ಲರೂ ಕೇಳಿರಿ ಕಥೆಯನ್ನ. ಸೇತುವೆಯನ್ನ ಕಟ್ಲಿಕ್ಕತ್ಯಾರ, ಸೇತುವೆಯನ್ನ ನಿರ್ಮಾಣ ಮಾಡ್ಲಿಕ್ಕತ್ತ ಕೋತಿಗಳು. ಒಂದು ಕಲ್ಲಿನ ಮೇಲೆ ರಾಮ ಅಂತ ಬರೀತಾರ, ಕಲ್ಲು ತೇಲಕತ್ಯದ. ಸೇತುವೆ ನಿರ್ಮಾಣ ಆಗೈತಿ. ಒಂದ್ ದಿವಸ ಪ್ರಭು ರಾಮಚಂದ್ರ ಆಲೋಚನೆ ಮಾಡಿದ್ರಂತ, ಕೋತಿಗಳು ಕಲ್ಲಿನ ಮೇಲೆ ರಾಮ್ ಅಂತ ಬರದು ಒಗ್ಯಾಕತ್ತವ, ತೇಲಾಕತ್ತೈತಿ. ನಾನು ಒಂದು ಸಾರಿ ನೋಡ್ಬೇಕು, ನಾನು ಒಮ್ಮೆ ಪ್ರಯೋಗ ಮಾಡ್ಬೇಕ. ಏನು ಪ್ರಯೋಗ ಮಾಡ್ಬೇಕಂದ್ರೆ, ಕಲ್ಲಿನ ಮೇಲೆ ಇವರು ಶ್ರೀರಾಮ್ ಅಂತ ಬರೆದ್ರು, ನೀರಿನಾಗ ಹಾಕಿದ್ರು. ಕಲ್ಲ ನೀರಿನಾಗ ಹಾಕಿದ ತಕ್ಷಣ ಮುಳುಗಿ ಬಿಡ್ತ. ಪ್ರಭು ರಾಮಚಂದ್ರಗ ಮುಜುಗರ ಆಗ್ತದ. ಕೋತಿಗಳು ಶ್ರೀರಾಮ್ ಅಂತ ಬರದಾರ, ಕಲ್ಲು ತೇಲಾಕತ್ತದ. ನಾನ ಶ್ರೀರಾಮ್ ಅಂತ ಬರೆದ್ರ ಕಲ್ಲು ಯಾಕೆ ಮುಳುಗಿತ್ತ ತಿಳ್ಕೊಂಡವ್ರಿಗೂ ಮುಜುಗರ ಆಗ್ತದ. ಯಾರು ನೋಡಿಲ್ಲ ತಿಳ್ಕೊಂಡು, ನಾನು ಮಾಡಿದ ಅಪರಾಧ ಯಾರು ನೋಡಿಲ್ಲ,
ಅನ್ನುವಂಥ ಭಾವನೆಗೆ ಹೊಂಟಿದ್ದ ಹನುಮಂತಂದ ನಾ ನೋಡಿನಿಂದ, ಆಂಜನೇಯ ನೋಡಿನಿಂದ ಅವಾಗ ಪ್ರಭು ಹೇಳ್ತಾರ, ನೀನು ನೋಡಿದ್ರ ಪರವಾಗಿಲ್ಲ, ನಾನು ಬರದ ನೀರಿನೊಳಗೆ ಒಗದಿರ್ತಕ್ಕಂಥ ಕಲ್ಲು ಮುಣಿಗೈತಿ ಅಂತ ಯಾರ ಮುಂದೆ ಹೇಳಬೇಡಲ್ಲ. ರಾಮನ ಮೇಲೆ ಎಂತ ನಿಷ್ಠೆ ಇರ್ಬೇಕು. ಅದಕ್ಕೆ ದಾಸರು ಬರೀತಾರೆ, ಎನ್ನ ದೃಷ್ಟಿ ನಿನ್ನ ಅಡಿಯಲ್ಲಿ ಇರುವ ಹಾಗೇನೆ, ನನ್ನ ದೃಷ್ಟಿ ನಿನ್ನ ಅಡಿಯಲ್ಲಿ ಇರುವ ಹಾಗೇನೆ. ಅದಕ್ಕೆ ಬಸವಣ್ಣ ಹೇಳಿದ, ಎಲ್ಲಿ ನೋಡಿದಡಿ ಮನ ಬೆಳೆಸಿದಿಲ್ಲ, ಎತ್ತೆತ್ತು ನೀನೇ ದೇವ ಅಂತೂ ಬರೀತ. ನಾ ಕಣ್ಣು ಬಿಟ್ಟು ಎಲ್ಲಿ ನೋಡಿದ್ರು ನೀನ ಕಾಣಬೇಕು, ನನ್ನ ಬಾಯಿಂದ ಏನಾದ್ರೂ ನುಡಿದ್ರೆ ನಿನ್ನ ನಾಮವೇ ಬರಬೇಕು, ಇದನ್ನ ಬಿಟ್ಟು ಮತ್ಯಾವುದು ಬರಬಾರ್ದಂತೂ ಬೇಡ್ಕೊಂತಾರ ಬಂಧುಗಳೇ, ಬೇಡ್ಕೊಂತ. ಒಂದು ಸ್ವಲ್ಪ ನಾವು ಹಿಂದೆ ಹೋಗಿ ವಿಚಾರ ಮಾಡ್ರಿ. ಒಂದು ವೇಳೆ ಬಸವಣ್ಣವ್ರು ಹುಟ್ಟಿ ಬರೆದಿದ್ದಂದ್ರೆ, ಅವ್ರದ್ದು ಈ ಧರಣಿ ಮೇಲೆ ಜನ್ಮ ಆಗಲಿಲ್ಲ ಅಂದ್ರೆ, ಸಿದ್ಧಾರೂಢರಂತ ಯುಗ ಪುರುಷರು ಬರ್ಲಿಲ್ಲ ಅಂದ್ರ, ಕನಕರಂತ ಪುಣ್ಯಾತ್ಮರೇ ಜಾತಿಯ ನಂಜನ್ನು ಬಿಡಿಸ್ಲಿಕ್ಕೆ ಅವತಾರ ಆಗಲಿಲ್ಲ ಅಂದ್ರ ನಮ್ಮ ಗತಿಗಳೇನಾಕಿದ್ದು? ಇದ ಶಿವಮಂತ್ರ ಒಬ್ಬರ ಕೈ ಒಳಗ ಕಪಿ ಮುಷ್ಟಿಗಿತ್ತು. ಇಂಥವರ ನುಡಿಬೇಕಿದನ, ಇಂಥವರ ಆಡಬೇಕಂತ ತಿಳ್ಕೊಂಡು ಸಿದ್ಧಾರೂಢ ಅಜ್ಜು ಬಂದು ಬೈಲಿಗೆ ಹಾಕಿಬಿಟ್ಟು ಪುಣ್ಯಾತ್ಮ, ಬೈಲಿಗೆ ಹಾಕಿ ಶರೀರ ತಗೊಂಡು ಬಂದು ಪ್ರತಿಯೊಬ್ಬ ಜೀವಿನೂ ಕೂಡ ಶಿವಮಂತ್ರವನ್ನು ನುಡಿಲಿಕ್ಕೆ ಯೋಗ್ಯರು ಅಂತಕ್ಕಂಥದನ್ನ ಈ ಜಗತ್ತಿಗೆ ಅರುವಿಸಿ ಕೊಟ್ಟಿರ್ತಕ್ಕಂಥವ್ರೆ ಪುಣ್ಯಾತ್ಮರ ಜಗದ್ಗುರು ಸಿದ್ಧಾರೂಢರು ಬಂತು. ಅದಕ್ಕೆ ಅವತಾರ ಆಗಿದೆ. ಬಹಳ ಮಂದಿ ಹೇಳಿದ್ರಂತ, ಏನ್ರಿ ಗೌಪಿ ಇರ್ತಕ್ಕಂಥ ಮಂತ್ರ ಬೈಲಿಗೆ ತಂದಿಟ್ಟು ಬಿಟ್ರಿ ಅಂತ. ಅವ್ರು ಹೇಳಿದ್ರತ, ಈಗೂ ಗೌಪಿ ಐತಂದ್ರತ, ನೀನ್ ತಿಳ್ಕೊಂಡಿದ್ದಿ ಬೈಲಿಗೆ ಅಂತ, ಇಲ್ಲಿ ಒಳಗಿಟ್ಟುಕೊಂಡು ಸ್ಮರಣೆ ಮಾಡ್ತಕ್ಕಂಥದ್ದು ಪುಣ್ಯಾತ್ಮರೇ. ಅವಾಗ ಹನುಮಂತ ಎಷ್ಟು ಸ್ವಾಮಿ ನಿಷ್ಠೆ ಇರ್ಬೇಕು ನಾವು ಒಂದು ಸಲ ಆಲೋಚನೆ ಮಾಡ್ರಿ. ಆತ ಹೇಳ್ತಾನ ಪುಣ್ಯಾತ್ಮರೇ, ಪ್ರಭು ರಾಮಚಂದ್ರ ಹೇಳ್ತಾನ, ನಾನು ರಾಮಂತೂ ಬರದೀನಿ, ಕಲ್ಲು ಒಗದೀನಿ, ಮುಣಿಗ್ಯದ, ನೀನ್ ನೋಡಿದಿ. ಯಾರ ಮುಂದ್ರಿ? ಪ್ರಭು ರಾಮಚಂದ್ರ ಕಲ್ಲು ಶ್ರೀರಾಮಂತೂ ಬರದು ಒಗದಾನ, ಮುಣಿಗೈತಿ ಅಂದ್ರ ನಂದು ಮರ್ಯಾದೆ ಹೋಗ್ತದ, ನಂದು ಅಪಮಾನ ಆಗ್ತದ, ನಾನು ಅಪಮಾನ ಮಾಡ್ಬೇಕಂತ ಬೇಡ್ಕೊಂಡಿದ್ದೇನೆ. ನಾ ಹೇಳವ ಅಂದ, ಏನಾರ ಹೇಳ್ತೆ, ನಾ ಹೇಳೋದು ಹೇಳ್ತಾನಲ್ಲ. ಏನ್ ಮಾತು ಹೇಳಿರ್ಬೇಕು ಬಂಧುಗಳೇ? ಆಂಜನೇಯ ಹೇಳ್ತಾನ, ಹನುಮಂತ ಹೇಳ್ತಾನ, ನಿನ್ನ ನಾಮದ ಮೇಲೆ ಜಗತ್ತ ತೇಲಾಕತೈತಿ. ಕಲ್ಲ ಅಷ್ಟ ಅಲ್ಲ, ನಿನ್ನ ನಾಮದ ಮೇಲೆ ಜಗತ್ತ ತೇಲಾಕತ್ಯದ. ಒಂದು ವೇಳೆ ನೀನೇ ಕುಂತ ಮುಣಸ್ಲಾಕ ಕುಂತಿ ಅಂದ್ರ ಈ ಕಲ್ಲು ಹಂಗ ಮುಣಗಿತ್ತಲ್ಲ, ಹಂಗ ಜಗತ್ತೊಂದ್ ದಿವ್ಸ ಮುಣುಗತತಿ ಅಂತ ತಿಳ್ಕೊಂಡು ಮಂದಿಗೆ ಹೇಳ್ತಾನಂತ ಹೇಳಿದ ತಪ್ಪು. ನೀ ಕೈ ಬಿಟ್ಟಿ ಅಂದ್ರ ಈ ಕಲ್ಲು ನೀನು ಒಗದಾಗ ಹೆಂಗ ಮುಣಗಿತ್ತಲ್ಲ, ನೀನು ಕೈ ಬಿಟ್ಟಾಗ ಆ ಕಲ್ಲು ಮುಣಗೈತಿ, ನೀನು ಕೈ ಬಿಟ್ಟಿ ಅಂದ್ರೆ ಈ ಜಗತ್ತು ಮುಣುಗುತ್ತೈತಿ ಅಂತ ಹೇಳ್ತಾನಂತ. ಪ್ರಭು ರಾಮಚಂದ್ರ ಕಣ್ಣೀರ್ ಹಾಕಿರತ್ತೆ. ಎಂತ ಸ್ವಾಮಿ ನಿಷ್ಠೆ ಇರಬೇಕಂತ, ಎಂತ ಸ್ವಾಮಿ ನಿಷ್ಠೆ. ಅದಕ್ಕೆ ಬಂಧುಗಳೇ, ನಮ್ಮಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಸದಾಕಾಲ ನಾಮದ ದೇವ್ ಬಡಿಬೇಕಂತ. ನಾಮದ ದೇವ್ ನಾ ಅವಾಗ ಹೇಳ್ತಿರ್ತೀನಿ ಪುಣ್ಯಾತ್ಮರೇ, ನೀವು ಹಿಡಿಯೋದ ಕೇಳಿರ್ಬೇಕು. ಹಿಂದೆ ಜಾನಪದ ಹಾಡ್ತಿದ್ರಂತ ಪದ್ಮರಾಜ, ಜಾನಪದ ರೀ. ಈಗ ಇಲ್ರವ್, ಈಗೆಲ್ಲ ಏನಿರ ಸೋಬಾನ್ ಬಂದಿರ, ಮೊಬೈಲ್ ಬಂದಾವಿ. ಗುಡಿಯಾಗ ಓಂ ನಮ ಶಿವಾಯ ಮಷಿನ ಅಂತತಿ. ಆ ಹೆಣ್ಮಗಳು ಎಷ್ಟು ಸುಂದರ ಹಾಡ್ತದಳಂದ್ರ, ಸಂದರ್ಭ ಬಂದಾಗ ಹೇಳ್ತಾನೆ ನಿಮಗ, ಅತ್ತಿ ಮಾವ ಸಾಯಲಿ ಹತ್ತೆಮ್ಮಿ ಏಯಲಿ, ಅತ್ತಿ ಮಾವ ಸಾಯಲಿ ಹತ್ತೆಮ್ಮಿ ಎಯ್ಯಲಿ, ಗಂಡಗ ದೆವ್ವ ಬಡಿಯಲಿ ಬೀರಲಿಂಗೇಶ, ನಿನಗ ಜೋಡ್ಯಾಡ ಟೆಂಗ ಹೊಡಿಲಿ ಅಂತ ಹಾಡ್ತಾಳಂತ. ನಿನಗ ಜೋಡ್ಯಾಡ ಟೆಂಗ ಹೊಡಿಲಿ ಅಂತ ಹಾಡ್ತಾಳ. ಇದನ್ನ ಮಾವ ಕೇಳ್ಕೊಂಡ ನಸಿಕಿನ್ಯಾಗ, ನಮ್ ಸೊಸಿ ಹಿಂಗ ಹಾಡಿರತ್ತಂದ್ರ ಮನಿ ಎಂದು ಉಳಿತೈತಿ. ಅತ್ತಿ ಮಾವ ಸಾಯ್ಲೆತ್ತಾಳ, ಗಂಡಗ ಹತ್ತೆಮ್ಮಿ ಏಯ್ಲೆತ್ತಾಳ, ಗಂಡಗ ದೇವ್ ಬಡಿಲತ್ತಾಳ, ಹತ್ತೆಮ್ಮಿ ಹಾಲ ಎಂಡುಕೊಂಡು ಆರಾಮ್. ಎಂತ ಸೊಸೆ ಇಟ್ಕೊಳ್ಬಾರ್ದಂತ ನಿರ್ಧಾರಕ್ಕೆ ಬಂದ. ಪಂಚಾಯಿತಿ ಸೇರಿಸಿದ್ರು. ಸೇರಿಸಿ ಹೇಳ್ತಾರ, ನನ್ನ ಸೊಸಿದ ಕಾಗದ ಕೊಡೋದೈತಿ. ಅವಾಗ ಅವ್ರಂದ್ರು, ಸೊಸಿದ ಕಾಗದ ಕೊಡ್ಬೇಕಾರ ಮಗ ಬೇಕ್ರಲೆ. ಮಗನು ಕರೆಸಿರು ಬಂಧುಗಳು, ನೋಡಪ್ಪ ನಿಮ್ಮಪ್ಪ ಪಂಚಾಯಿತಿ ಸೇರಿಸ್ಯಾನ ಕಾಗದ ಕೊಡೋ ಸಲುವಾಗಿ,
ಅವಂದ ನಂದು ಮದುವೆ ಆಗಿ 6 ವರ್ಷ ಐತ್ರಿ, ನನ್ನ ಹೇಳ್ತಿ ನನ್ನ ಬಿಟ್ಟು ಒಂದು ತುತ್ತು ತಿಂದಿಲ್ಲ, ಇದ್ರ ನಿತ್ ಮಾತನಾಡಿಲ್ಲ, ನಾನ್ಯಾಕ ಕಾಗದ ಕೊಡ್ಲಿ ಅಂದ. ಆ ಪಂಚಾಯತಿ ಸೇರಿಸಿದ್ರಂತಾರ, ಪಂಚಾಯತಿ ಸೇರಿಸೋದ್ ಅಪಮಾನ ಮಾಡ್ಬೇಡ, ನಮ್ಮ ಮರ್ಯಾದೆ ಕಳಿಬೇಡ ಅಂದ್ರು. ಯಾರು ಸೇರಿಸ್ಯಾರ ಅವ್ರದ ಕಾಗದ ಕೊಡ್ರಿ ಅಂತ ನಾವು. ಗೌಡು ಸದಾವ ಕಾಲ ಪುಣ್ಯಾತ್ಮರೆ ಭಗವಂತನ ಅನುಸಂಧಾನದೊಳಗೆ, ಭಗವಂತನ ಗುಣಗಾನದೊಳಗೆ ಒಂದು ಮಾತ, ಈ ಸತ್ಸಂಗ ನಮ್ಮನ್ನ ಏನು ಮಾಡಿಸ್ತದಂತ ಕೇಳಿದ್ರ ಮನಸ್ಸ ಮುದುಗೊಳಿಸ್ತದ, ಬದುಕನ್ನ ಹದಗೊಳಿಸ್ತದ. ಸುಮ್ಮ ಮಾಡಿಲ್ಲ ಬಂಧುಗಳೇ, ಸುಮ್ಮ ಮಾಡಿಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಬಸವಣ್ಣ ಹೇಳ್ತಾನ. ಕನಕ ಹೇಳ್ತಾನ, ಸತ್ಯವಂತರ ಸಂಘದಲ್ಲಿ ತೀರ್ಥ ವ್ಯಾತಕ್ಕೆ ಅಂತ ನಾವು ಹೇಳ್ತಾನ. ಅಂತವ್ರು ನುಡಿಯೊಳಗ ವಚನದೊಳಗ ಭಗವಂತನ ನಾಮ ತುಂಬೈತಿ. ಅಂತವ್ರ ಮಾತು ನಿನ್ನ ಕಿವಿಗೆ ಬಿತ್ತಂದ್ರ ಕಿವಿ ಪುಣ್ಯಾತ್ಮರ ಪವಿತ್ರ ಆಗ್ತದ. ನಾಲಿಗೆದಿಂದ ನುಡಿದು ನಿನಗೊಮ್ಮೆ ಗಾಳಿ ಬಡಿತಂದ್ರ ನೋಡ್ಬೇಕ್ರ ಧ್ಯಾನಕ್ಕೂ ಕುಂದ್ರ ಅಂದ್ರ ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರು ಧ್ಯಾನಕ್ಕೂ ಕುಂದ್ರಂದ್ರತ್. ನಾವು ಹೇಳಿದತ್ತ ಒಂದು 4 ಮಂದಿ ಏನೋ 1 ಎಕರೆ ನಟ್ಟು ಹಡ್ಡ ಕೇಳ್ರಿ ಹಡ್ಡಿ ಬರುತ್ತೇವ್, ಆ ಧ್ಯಾನಕ್ಕೂ ಕುಂದ್ರ ನಮ್ಮ ಕೈಲಿ ನೇಗುದಿಲ್ಲ ಅಂದ್ರ. ಅವಾಗ ಎಂತ ಮಾತು ಹೇಳ್ತಾರ, ನಿಮಗ್ ಹತ್ಲಿಲ್ಲ ಅಂದ್ರೆ ಬಿಡತ್ತಕ್ಕ ಸುಮ್ಮನೆ ಕುಂದ್ರು. ಹೆಂಗ ಬೀಸುಗಿರ್ನಿಗೆ ಹೋದಾಗ ಬೀಸಾಣ ಬೀಸ್ಲಾಕ್ ಹೋದವ್ರಿಗೆ ಅಟ್ಟ ಹಿಟ್ಟು ಬಡಿಯಂಗಿಲ್ಲ, ಸಂಗಾಟ ಹೋದವ್ರಿಗೆ ಹೆಂಗ ಬಡಿತೈತಿಲ್ಲ, ನೀ ಅವ್ರ ಮುಂದಕ್ಕೆ ಕೂತಿ ಅಂದ್ರ ಅಂತ ಅನುಭವದ ಭಗವಂತನ ಅನುಸಂಧಾನ ಮಾಡ್ತಕ್ಕಂತ ಒಬ್ಬ ಮಹಾಯೋಗಿ ಒಮ್ಮೆ ಉಸಿರು ಬಿಟ್ಟಂದ್ರ ಆ ಗಾಳಿ ನಿನಗೆ ಬಡಿತಂದ್ರ ನಿನ್ನ ಜನ್ಮ ಕರ್ತಾರ್ಥ ಆಗ್ತದೋ ಮಾಡುವಂತ ಹೇಳ್ತಾರೆ. ಅದಕ್ಕ ಹಂಗ ಬದುಕನ್ನು ಸಾಗಿಸಿರ್ತಕ್ಕಂಥ ಗೌಡ್ರ ಅಧ್ಯಾತ್ಮ ಜೀವಿ ಇದ್ರು. ಕಾಗದ ಕೊಡುವಂತ ಸೊಸಿ ಏನ್ ತಪ್ಪು ಮಾಡ್ಯಾಳ ಅಂತ ಕೇಳಿದ್ರು. ಸೊಸಿ ಏನ್ ತಪ್ಪು ಮಾಡ್ಯಾಳ ನಿಂತಾಳ ಕೇಳ್ರಂದ್ರು. ಗೌಡ್ರ ನಾನೇನು ತಪ್ಪು ಮಾಡಿಲ್ಲ, ನನ್ ತವ್ರ ಮನ್ಯಾಗ ನನ್ ತಾಯಿ ಹಾಡ್ತಿದ್ರು, ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿ ಅಯ್ಯಲಿ ಗಂಡಗ ದೆವ್ವ ಬಡಿಯಲಿ ಬೀರಲಿಂಗೇಶ ನಿನಗ ಜೋಡಾಟ ಟಂಗ ಹೊಡಿಲಿ ಅಂತ ಹಾಡಿದ್ಳು. ನಾನು ಬಂದ ಹಾಡಿನಿ ಅಂದಳೆ. ಅವಾಗ ಆ ಪುಣ್ಯಾತ್ಮ ಬಿಡಿಸಿ ಹೇಳ್ತಾನ, ಅತ್ತಿ ಮಾವ ಸಾಯಲಿ, ನಿಮ್ಮ ಅತ್ತಿ ಮಾವ ಸಾಯತ್ ಹೇಳಿಲ್ಲಕ್ಕೆ ಮತ್ತೇನ್ ಹೇಳ, ಆಸೆ ಅಂತಕ್ಕಂಥದ್ದು ಅತ್ತಿ ಸಾಯಿಲ್ರಿ, ಮಾಯಾ ಅಂತಕ್ಕಂಥದ್ದು ಮಾವು ಸಾಯಿಲಿ ಅಂತ ಬೇಡ್ಕೊಂಡಾರ. ಹತ್ತೆಮ್ಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ದಶೇಂದ್ರಿಯಗಳಿರ್ತಾವ. ದಶೇಂದ್ರಿಯಗಳು ಅದನ್ನ ವಶ ಮಾಡ್ಕೊಂಡ ನಾನು ಗಂಡಗ ದೆವ್ ಎಂತಾದ ಬಡಿಬೇಕಂತ ಕೇಳಿದ್ರೆ ಹಗಲಿರುಳು ಪರಮಾತ್ಮನ ನಾಮದ ದೆವ್ ಬಡಿತಂದ್ರ 2 ತೆಂಗಿನಕಾಯಿ ಬಡಿತೇನಂದಳ. ಎಂತ ದೆವ್ವ? ಭಗವಂತನ ನಾಮದ ದೆವ್ವ ಪುಣ್ಯಾತ್ಮರ, ಪರಮಾತ್ಮನ ನಾಮದ ದೆವ್ವ. ನಾಮದ ದೆವ್ ಬಡಿತಂದ್ರ ತೆಂಗಿನಕಾಯಿ 2 ಎಂತ ಹೊಡಿತೇನಂದಳ, ಒಂದು ಹುಟ್ಟುವುದು ಒಂದು ಸಾವುದು. ಈ 2 ತೆಂಗಿನಕಾಯಿ ಹೊಡಿದನ ಬದುಕು ಪುಣ್ಯಾತ್ಮರ ಮೋಕ್ಷ ಪ್ರಾಪ್ತಿ ಆಗ್ತದಂತ ಜಾನಪದ ಗರತೆ ಹೇಳಿರ್ತಕ್ಕಂಥ ಹಾಡು ಬಂಧುಗಳು, ಹಾಡುವು. ಅದಕ್ಕೆ ಮಾತು ಪುಣ್ಯಾತ್ಮರು ಇದಕ್ಕೆ ವಚನ ಅಂತ ಕರೆದಾರ. ಅದಕ್ಕೆ ಬಲ್ಲವ್ರು ಏನ್ ಹೇಳಿದ್ರು, ಪುರಂದರದಾಸರು ಹೇಳ್ತಾರ, ಈ ನಾಲಿಗೆಗೆ ಹೇಳ್ತಾರ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಅಂತ ಹೇಳ್ತಾರೆ. ಬರ್ತದ್ರಿ ನಾಲಿಗೆ ಈ ಜಗತ್ತನ್ನ ಪುಣ್ಯಾತ್ಮರೆ ತಗೋತದ. ಗಳಸಾಕೋ ನಾಲಿಗೆದ, ಕಳ್ಯಾಕೋ ನಾಲಿಗೆದ. ಜಗಳ ಹತ್ತಿತ್ತ 32 ಮಂದಿಗೆ ನಾಲಿಗೆಗೆ ಒಬ್ಬಗ 32 ಮಂದಿ ಹೇಳ್ತಾರತ್ತ, ನೀ ಇರ ಒಬ್ಬದಿ, ನಾವು 32 ಮಂದಿ ಇದೀವಿ, ಹೊರಗೆ ಬಂದಿ ಅಂದ್ರ ಕಟ್ ಅಂತ ಮಾಡ್ತೀವಿ ಅಂತಿರತ್ತ. ಅದ್ ಹೇಳಿತತ್ತ, ನೀವು ಬಹಳ ಪುಣ್ಯಾತ್ಮರ, ನಮ್ಮ ಕಡೆ ಮಂದಿ ಬಹಳ ಕಡಿಮೆ ಅದಾರು, ಅವನ ಕಡೆ ಮಂದಿ ಬಹಳ ಅದಾರ ಅಂದ್ರ ಕೌರವ್ರು 101 ಮಂದಿ ಇದ್ರು, ಪಾಂಡವರು 5 ಮಂದಿ ಇದ್ರು. ಆದ್ರೂ ಕೂಡ ಅವ್ರ ಪರವಾಗಿ ಭಗವಂತ ಇದ್ದ. ಹಂಗ ನಾಲಿಗೆಗೆ ಮತ್ತ 32 ಮಂದಿಗೆ ಜಗಳ ಹತ್ತಿತ್ತ. 32 ಮಂದಿ ಗೊತ್ತೈತಿ ನಿಮಗ, ಹೌದಿಲ್ಲ? ಅವಾಗ ಒಳಗ ಕುಂತ ನಾಲಿಗೆ ಹೇಳಿತತ್ತ, ಒಂದ್ ಆಡಲಾರದ ಶಬ್ದನ ಆಡಿ ಬಿಟ್ಟಿನಿ ಅಂದ್ರ 32 ಮಂದಿ ಹೊರಗೆ ಬರ್ತಿರು ಹುಷಾರ್ ಅಂತ. ಮಾತು ಮಾತು ಪುಣ್ಯಪ್ಪ. ಅದಕ್ಕೆ ಬಸವಣ್ಣ ಹೇಳ್ದ, ನನ್ನ ಮಾತು ಮೃದು ಆಗಬೇಕು, ನಿನ್ನ ಮಾತು ಮೃದು ಆಗಬೇಕ. ಮೃದು ಆಗಿರ್ತಕ್ಕಂಥ ಮಾತು ಪುಣ್ಯಾತ್ಮರೇ ಮೋಕ್ಷಕ್ಕೆ ಸಾಧನ ಆಗ್ತದೆ ಅಂತ ಹೇಳ್ತಾರೆ ಬಂಧುಗಳು.
ಮೋಕ್ಷಕ್ಕೆ ಸಾಧನ. ಅದಕ್ಕೆ ಮಾತು ನಮ್ಮ ಹೆಂಗಿರ್ಬೇಕಂದ್ರ, ನಾವೆಲ್ಲರೂ ಹುಟ್ಟಿ ಪುಣ್ಯಾತ್ಮರೇ, ನಾವೆಲ್ಲ ಹುಟ್ಟಿ ಮಾತನಾಡಕ 1-2 ವರ್ಷದಾಗ ಕಲಿತೀವಿ. ನಾವು 1-2-3 ವರ್ಷ ಇಟ್ಕೋರಿ, ಮಾತಾಡಕ್ ಕಲಿತೀವಿ. ಹೆಂಗ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಯಾವುದು ಮಾತಾಡ್ಬೇಕು ಅನ್ನೋದು ಕಲಿಬೇಕಾಗಿದ್ರ ಆವಿಷ್ಯ ಪರಂಪರೆ ಹೋದ್ರು ಕೂಡ ಕಲಿಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಒಂದು ಮಾತುಗಳು. ಅದಕ್ಕೆ ಮಾತ ಬದುಕನ್ನು ಕಟ್ಟುತ್ತದ, ಮಾತ ಬದುಕನ್ನು ಒಡಿತದ. ಮಹಾಭಾರತ ಆಗ್ಲಕ್ಕ ಕಾರಣ ಏನ್ರಿ? ಎಲ್ಲರೂ ಅತಿಥಿ ಕರೆದಾರ, ಮನೆ ಪುಣ್ಯಾತ್ಮರು ಸುಂದರವಾಗಿದ್ದು ಪರಶಿ ಹಾಕ್ಯಾರ. ದುರ್ಯೋಧನ ಬರು ಕಾಲಕ್ಕ ಎಣ್ಣೆ ಹಾಕಿದಂಗ ಕಾಣಾಕತ್ತೈತಿ, ಅವ್ನ ಎಣ್ಣೆ ಚೆಲ್ಲಿದಂಗ. ದಾಟಲಿಕ್ಕೆ ಹೋದ, ಆ ದಾಟಿ ಹೆಜ್ಜೆ ಇಡ್ಲಿಕ್ಕೆ ಹೋದ. ದ್ರೌಪದಿ ಅಂತಳ ಅಂದಶ್ಯ ಪುತ್ರ ಅಂದಹ ಅಂತ ಮಾತನಾಡಿ ಬಿಟ್ಲು. ಅದೇ ಮಹಾಭಾರತಕ್ಕೆ ಕಾರಣ ಆಯ್ತು. ಅದೇ ಮಹಾಭಾರತ ನೋಡ್ಬೇಕ್ರಪ್ಪ. ನಮ್ಮಲ್ಲಿ ಕೈ ಬಸವಣ್ಣ ಏನ್ ಹೇಳಿದ, ಮುಗಿದ ಕೈ ಬಾಗಿದಿತ್ತಿಲ್ಲ ಗಿರೀಶು ಕೂಡಲ. ನಮ್ಮಲ್ಲಿ ವಿನಯ, ವಿದ್ಯೆಕ ಭೂಷಣ ಯಾವುದು ಅಂತಕ್ಕಂದ್ರೆ ವಿನಯ. ಪುಣ್ಯಾತ್ಮರೇ ವಿನಯ. ಅಮ್ಮ ಅಪ್ಪ ಎಷ್ಟು ಚಂದ ಬರ್ತಾವ್ರಿ. ಅದ ಈಗ ನಿಮ್ಮ ಬಂದವ್ರಲೆ ಮಮ್ಮಿ ಡ್ಯಾಡಿ ಅಂತ. ಮಮ್ಮಿ 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 ಅಂದ್ರ ನೋಡು ಏನ್ ಹೇಳ್ತತ್ ಲಾಸ್ಟ್ ಎಮ್ಮಿ ಎಮ್ಮಿ ಅಂತ. ಅಮ್ಮ ಅಮ್ಮ ಎಷ್ಟು ನೋಡಿ. ಅಮ್ಮ ನಿನ್ನ ಪಾಠಶಾಲೆ, ಅದು ಏನಿಗೆ ವಾತ್ಸಲ್ಯದ ಮಾಲೆ ಅಂತೂ ಬರೀತಾರೆ. ಅದಕ್ಕೆ ಬಂಧುಗಳೇ, ಕಾಡಿನೊಳಗೆ ಕೂತಾನ ಅವಕ್ಕ ಮತ್ತ ಅವಕ್ಕ ನಾಮಸ್ಮರಣೊಳಗೆ ಕಾಲಹರಣ ಮಾಡಕತ್ತಾರ. ಪರಮಾತ್ಮ ನೋಡ್ಬೇಕಂದು ಭಕ್ತನ ಗುಡಿಸ್ಲಿಕ್ಕೆ ಭಗವಂತ ಬಂದ. ಪುಣ್ಯಾತ್ಮರ ನಾಮಸ್ಮರಣೆ, ನಾಮ ವಚನದಲ್ಲಿ ನಾಮಾಮೃತ, ಮಾತಿನೊಳಗ ಭಗವಂತನ ಪುಣ್ಯಾತ್ಮರ ನಾಮ ತುಂಬಬೇಕಾದ್ರೆ ವಿನಯ ತುಂಬಿರ್ಬೇಕು, ವಾತ್ಸಲ್ಯ ತುಂಬಿರಬೇಕು, ಮಮತೆ ತುಂಬಿರ್ಬೇಕು. ಅವರ ಮಾತುಗಳೊಳಗ ಮಾಧುರತೆ ಇತ್ತು, ಅವರ ಮಾತಿನೊಳಗ ರಸ ಇತ್ತು, ಅವರ ಮಾತಿನೊಳಗ ಗಂಧಿತ್ತು. ಇತ್ತಿಲ್ರಿ. ಈ ಪ್ಲಾಸ್ಟಿಕ್ ಹೂವು ತಂದು ಇಡ್ತಾರ ನೋಡ್ರಿ ನೀವು ಮನ್ಯಾಗ, ಶೋಕಿ ಸಲುವಾಗಿ. ನೋಡಾಕ ಬಹಳ ಚಂದ ಕಾಣ್ತಾವ ಹೂ, ಅದ್ರಾಗ ಗಂಧ ಇರ್ತತೇನ್ರಿ, ರಸ ಇರ್ತತೇನ್ರಿ, ಮಕರಂದೇನ್ರಿ ಇರ್ತತೇನ್ರಿ? ಅದೇ ಪುಣ್ಯಾತ್ಮರಿ ಗಿಡದಾಗ ಅರಳಿರ್ತಕ್ಕಂಥ ಹೂವಿನೊಳಗೆ ಏನಿರ್ತೈತ್ರಿ? ಮಕರಂದ ಐತೆ, ರಸ ಐತೆ, ಸುಗಂಧ ಐತೆ, ಮತ್ತು ಸುಂದರತ್ವ ಐತೆ. ಯಾವ್ದಕ್ಕೂ ಬೆಲೆ ಬರ್ತದ. ಹಂಗ ಎಲ್ಲಾ ಮಾತುಗಳದಾವ. ಆದರೆ ನಿನ್ನ ಬದುಕನ್ನು ಕಟ್ಟಬೇಕಾಗಿದ್ರೆ, ನೀನೊಂದಿಷ್ಟು ಉನ್ನತಕ್ಕೆ ಹೋಗಬೇಕಾಗಿತ್ತಂದ್ರ ಮಾತು ಬಹಳ ಮುಖ್ಯ. ಮಾತು ಬಹಳ ಮುಖ್ಯ, ಹೌದಿಲ್ಲ? ಮನೆಗೆ ಪುಣ್ಯಾತ್ಮರ ಸೊಸಿ ನಡಿಲಿಕ್ಕೆ ಬಂದಿರ್ತಾವ, ಸೊಸಿ ನಡ್ಯಾಕ ಬಂದಿರ್ತಾವ. ಆ ಮನೆಗೆ ತನ್ನ ಮಗಳು ಬಂದಿರ್ತಾವ. ಮಗಳು ಬರೋ ಕಾಲಕ್ಕೆ ಹೆಂಗ ಬರ್ತಾಳ ಗೊತ್ತೇನ್ರಿ? ಹಳ್ಯಾ ತಲೆ ಮೇಲೆ ಸುಟ್ಕೇಸ್ ಹೊತ್ತುಕೊಂಡು ಮಗಳ ಎಂತಾನೆ ಎಂಟಿ ಯಾವ ಬ್ಯಾಗ್ರಿ ಏನಿಟಿ ಬ್ಯಾಗ ಹಾಕೊಂಡ ಕೆಣಮಗಳು ಕೈ ಬೀಸ್ಕೊತ್ ಬರ್ತಾಳ ಅಂದ್ರೆ ಮುದುಕಿ ಹಿಂಗ್ ನೋಡ್ತೈತಿ. ಹಳ್ಯಾ ದೇವ್ರಂಗ್ ಸಿಕ್ಕನ್ ನೋಡ್ರಿ, ಹಳ್ಯಾ ದೇವ್ರಂಗ್ ಸಿಕ್ಕನ್. ಇದು ಮಾತಾಡೋದಲ್ಲ. ಅದೇ ಸೊಸಿ ತನ್ನ ಮಗನ ಮೇಲೆ ಹೊರಿಸದಳ ಅಂದ್ರ ಕಾಲ ಕೆಟ್ಟಿತ್ ನೋಡು, ಕಾಲ ಕೆಟ್ಟಿತ್ ನೋಡು ಅಂತೀರಿ. ಅಲ್ಲ, ಹಳ್ಯಾ ಹೊತ್ತುಕೊಂಡು ಬಂದಾಗ ಮಗಳು ಕುಲ್ಲ ಕೈ ಬೀಸ್ಕೊತ್ತು ಬಂದಳಂದ್ರ ದೇವ್ರ ಸಿಕ್ಕಂಗ್ ಸಿಕ್ಕನ್ ಹಳ್ಯಾ ಅಂತೀರಿ. ಅದ ಪುಣ್ಯಾತ್ಮರಿ ನಿಮ್ಮ ಸೊಸಿ ನಿಮ್ಮ ಮಗನ ಮೇಲೆ ಹೊರಿಸದಾಗ ಯಾಕನ್ನಂಗಿಲ್ಲ? ಯಾಕನ್ನಂಗಿಲ್ರಿ? ಮನಿ ಹೊಡಿಲಿಕ್ಕೆ ಏನ್ ಕಾರಣ್ರಿ? ಮನೆಗೆ ಮಗಳು ಬಂದಾಳ, ಎಲ್ಲ ಊಟಕ್ಕೆ ನೀಡುವಂತ ಪ್ರಸಂಗ ಸೊಸಿ ನೀಡಾಕತ್ತಾಳ. ಸೊಸಿದ ಕಾಲ ತಾಕಿ ಗ್ಲಾಸ್ ಒಳ್ಳೇದು. ನಮ್ಮ ಮನ್ಯಾನ ಮಂದಿ ಕಣ್ಣ ನೆತ್ತಿ ಮೇಲೆ ಬಂದಾವತ್ತ ಮುದುಕಿ. ಇದು ಮಾತ. ಅದ ಮಗಳು ಪುಣ್ಯಾತ್ಮರಿ ನೀಡು ಕಾಲಕ್ಕೆ ಉಳಿಸದ ನಮ್ಮ ಮನ್ಯಾನ ಮಂದಿಗೆ ಬುದ್ಧಿಲಿ ಯಾವ ವಸ್ತು ಎಲ್ಲಿ ಇಡಬೇಕು ಅನ್ನೋದಂತ ಹಿಂಗದ. ಯಾಕಿದು ಮಾತು? ಅದಕ್ಕೆ ಬಂಧುಗಳೇ, ಬಲ್ಲವ್ರು ಏನ್ ಹೇಳ್ತಾರ ತಕ್ಕಿದ್ರೆ, ನಿಜವಾಗಿ ಮಾತಂತಕ್ಕಂಥದ್ದು ನಮ್ಮ ಬದುಕನ್ನು ಕಟ್ತತಿ ಅಂತ ಹೇಳ್ತಾರ ಪುಣ್ಯಾತ್ಮರೇ.